ಶಾಲೆಗೆ ಓದಲು ಅಂತ ಕಳಿಸಿದರೆ ಅರ್ಜುನ್ ಜನ್ಯ ಮಗಳು ಮಾಡಿದ್ದೇನು ನೋಡಿ. ಅರ್ಜುನ್ ಜನ್ಯ ಮಗಳು ಮಾಡಿದ್ದನ್ನು ನೋಡಿ ಒಂದು ಕಣ್ಣೀರು ಹಾಕಿದ ಅರ್ಜುನ್ ಜನ್ಯ ಮತ್ತು ಫ್ಯಾಮಿಲಿ. ಸೊ ಅಷ್ಟಕ್ಕೂ ಏನು ಮಾಡಿದ್ರು, ಸೊ ಯಾಕೆ ಒಂದು ಅರ್ಜುನ್ ಜನ್ಯ ಅವರು ಕಣ್ಣೀರನ್ನು ಹಾಕಿದ್ರು, ಅವರ ತಂದೆ ತಾಯಿಯವರು ಕಣ್ಣೀರನ್ನು ಹಾಕಿದ್ರು, ಸೊ ಏನಾಯಿತು, ಯಾಕೆ ಈ ಒಂದು ಕುಟುಂಬದಲ್ಲಿ ಏನಾಯಿತು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ ಬನ್ನಿ. ನಮಸ್ಕಾರ ವೀಕ್ಷಕರೇ. ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಟಾಪ್ ಒಂದು ಮ್ಯೂಸಿಷಿಯನ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಅರ್ಜುನ್ ಜನ್ಯ ಅವರನ್ನು ಕರಿಬೋದು. ಯಾಕಪ್ಪ ಅಂತಂದರೆ ಹಲವಾರು ಒಂದು ಸಿನಿಮಾಗಳಿಗೆ ಇವರದೇ ಮ್ಯೂಸಿಕ್ ಇರುತ್ತೆ, ಹಲವಾರು ಒಂದು ಸಾಹಿತ್ಯಗಳಿಗೆ ಇವ್ರದ್ದೇ ಮ್ಯೂಸಿಕ್ ಇರುತ್ತೆ. ಇಂದಿನ ದಿನಮಾನಗಳಲ್ಲಿ ಅರ್ಜುನ್ ಜನ್ಯ ಅಂದರೆ ತುಂಬ ಒಂದು ಟಾಪ್ನಲ್ಲಿ ಇರ್ತಕ್ಕಂಥವ್ರು ಅನ್ನೋದನ್ನು ನಾವು ಇಲ್ಲಿ ಹೇಳ್ಬೋದು. ತುಂಬಾ ಖುಷಿ ಆಗುತ್ತೆ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಇಂತಹ ದೊಡ್ಡ ಒಂದು ಟಾಪ್ ಮ್ಯೂಸಿಷಿಯನ್ ಇರೋದು ಅನ್ನೋದನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಈಗ ಅರ್ಜುನ್ ಜನ್ಯ ಅವರ ಮನೆಯಲ್ಲಿ ಒಂದು ದೊಡ್ಡ ಒಂದು ನ್ಯೂಸ್ ನಡೆದಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಒಂದು ಕಣ್ಣೀರನ್ನು ಹಾಕಿದ್ದಾರೆ ಅರ್ಜುನ್ ಜನ್ಯ ಅವರು. ಒಂದು ಶಾಲೆಗೆ ಓದಲು ಅಂತ ಕಳಿಸಿದರೆ ಅವ್ರ ಮಗಳು ಮಾಡಿದ್ದೇನು ನೋಡ್ಕೊಂಡು ಬರೋಣ ಬನ್ನಿ. ಸೊ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ಒಬ್ಬ ಮ್ಯೂಸಿಷಿಯನ್ ಅರ್ಜುನ್ ಜನ್ಯ ಅವರು ಎಷ್ಟು ಕಷ್ಟವನ್ನು ಪಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಅವರೇ ಹೇಳ್ತಾರೆ. ಯಾಕಪ್ಪ ಅಂತಂದರೆ ಒಂದು ಹೊತ್ತು ಊಟಕ್ಕೂ ನಮಗೆ ಗೊತ್ತಿರಲಿಲ್ಲ. ಸೊ ಅಂಥದ್ರಲ್ಲಿ ನಮ್ಮ ಮಕ್ಕಳನ್ನು ಈ ರೀತಿ ಆಗಬಾರ್ದು, ನಮ್ಮ ಮಕ್ಕಳಿಗೆ ಯಾವುದೇ ಕೊರತೆ ಬೀಳಬಾರ್ದು ಅಂತ ನಾವು ದೊಡ್ಡ ದೊಡ್ಡ ಶಾಲೆಗೆ ಸೇರಿಸಿದ್ದೆ ನನ್ನ ಮಗಳನ್ನು. ನನ್ನ ಮಗಳು ಓದ್ತಾಳೆ, ತುಂಬ ಚೆನ್ನಾಗಿ ಓದ್ತಾಳೆ ಅನ್ನೋದು ತುಂಬ ಆಸೆಗಳನ್ನು ಇಟ್ಕೊಂಡಿದ್ದೆ ಅನ್ನೋ ಮಾತನ್ನು ಇಲ್ಲಿ ಅರ್ಜುನ್ ಜನ್ಯ ಅವರು ಹೇಳ್ತಾರೆ. ತುಂಬಾ ತಮ್ಮ ಮಗಳನ್ನು CBSE ಸ್ಕೂಲ್ಗೆ ಹಾಕಿದ್ದಾರೆ. ತಾವು ತುಂಬಾ ಒಂದು ಹೊತ್ತು ಊಟಕ್ಕೂ ಕೂಡ ತುಂಬಾ ಕಷ್ಟವನ್ನು ಪಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಒಂದು ಅರ್ಜುನ್ ಜನ್ಯ ಅವರು ಹೇಳ್ತಾರೆ. ಯಾಕಪ್ಪ ಅಂತಂದರೆ ಅಂದಿನ ದಿನಮಾನಗಳಲ್ಲಿ ತುಂಬಾ ಒಂದು ಕಷ್ಟ ಇತ್ತು ನಮಗೆ. ಸೊ ತುಂಬಾ ಒಂದು ಬಡತನದಲ್ಲಿ ಬೆಳೆದಿದ್ದೆ, ಮನೆ ಸೋರ್ತಾ ಇತ್ತು. ಒಂದು ಮಳೆ ಬಂದರೆ ತುಂಬಾ ಮನೆ ಸೋರ್ತಾ ಇತ್ತು. ಒಂದು ಮಳೆ ಬಂದರೆ ನಾವು ಎಲ್ಲಿ ಮಲ್ಕೊಳ್ಳೋದು ಅನ್ನೋದು ನಮಗೆ ತುಂಬಾ ಒಂದು ವಿಷಯ, ಒಂದು ತುಂಬಾ ಚರ್ಚೆ ಆಗ್ತಾ ಇತ್ತು ನಮ್ಮ ಮನೆಯಲ್ಲಿ ಅನ್ನೋ ಮಾತನ್ನು ಅರ್ಜುನ್ ಜನ್ಯ ಅವರು ಹೇಳಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ತುಂಬ ಕಷ್ಟದಲ್ಲಿ ಬೆಳೆದಿದ್ದೇನೆ. ಸೊ ಸರಿಯಾಗಿ ಸಂಗೀತವನ್ನು ನನಗೆ ಕಲಿಯೋಕ್ಕೆ ಆಗಲಿಲ್ಲ. ಯಾಕಪ್ಪ ಅಂತಂದರೆ ಸಂಗೀತ ಕಲಿಯುವಷ್ಟು ಮನೆಯಲ್ಲಿ ಯಾರೂ ಕೂಡ ಅಷ್ಟೊಂದು ಮನೆಯಲ್ಲಿ ಯಾರಿಗೂ ಕೂಡ ಒಂದು ಸಂದರ್ಭ ಇರಲಿಲ್ಲ. ಸೊ ಅಷ್ಟೊಂದು ಹಣ ಇರ್ತಾ ಇರಲಿಲ್ಲ. ಸೊ ಒಂದು ಮನೆಯಲ್ಲಿ ನಡೆದರೆ ಸಾಕು, ಮನೆಯಲ್ಲಿ ಸರಿಯಾಗಿ ಊಟ ಮಾಡಿದ್ರೆ ಸಾಕು ಅನ್ನೋ ಒಂದು ಮೈಂಡ್ಸೆಟ್ ನಮ್ಮ ಮನೆಯಲ್ಲಿ ಇತ್ತು ಅನ್ನೋ ಮಾತನ್ನು ಅರ್ಜುನ್ ಜನ್ಯ ಅವರು ಒಂದು ಹೊರಹಾಕ್ತಾ ಇದ್ದಾರೆ. ಸೊ ಅಂಥದ್ರಲ್ಲಿ ನಮ್ಮ ಮಕ್ಕಳಿಗೆ ಈ ರೀತಿಯ ಕಷ್ಟಗಳು ಬರಬಾರ್ದು. ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು, ನಮ್ಮ ಮಕ್ಕಳು ಸಂಗೀತಗಾರರಾಗಬೇಕು, ನಮ್ಮ ಮಕ್ಕಳು ತುಂಬ ಖುಷಿಯಿಂದ ಬೆಳಿಬೇಕು. ಸೊ ತುಂಬಾ ಚೆನ್ನಾಗಿ ಬೆಳಿಬೇಕು, ಯಾರ ಹತ್ರನೂ ಹೋಗಿ ನಮ್ಮ ಮಕ್ಕಳು ಕೈ ಚಾಚಬಾರ್ದು ಅನ್ನೋ ರೀತಿಯಲ್ಲಿ ನಾನು ಬದುಕಿದೆ. ಸೊ ಎಂದಿಗೂ ಕೂಡ ದೇವರು ನನ್ನ ತುಂಬ ಚೆನ್ನಾಗಿ ಇಟ್ಟಿದ್ದಾನೆ. ಯಾಕಪ್ಪ ಅಂತಂದರೆ ಇವತ್ತಿಗೆ ಒಂದು ಅಂದಿನ ದಿನಮಾನಗಳಲ್ಲಿ ನನಗೆ ಒಂದು ತುತ್ತು ಊಟಕ್ಕೆ ಗತಿ ಇರಲಿಲ್ಲ. ಸೊ ಇಂದಿನ ದಿನಮಾನಗಳಲ್ಲಿ ಕೋಟಿಗಟ್ಟಲೆ ಒಂದು ಆಸ್ತಿ ಇದೆ, ಕೋಟಿಗಟ್ಟಲೆ ಕಾರ್ಗಳನ್ನು ಖರೀದಿ ಮಾಡ್ತೀನಿ. ಹಾಗೆ ಒಂದು 5 ಸ್ಟಾರ್ 7 ಸ್ಟಾರ್ ಹೋಟೆಲಲ್ಲಿ ಊಟ ಮಾಡುವಷ್ಟು ನನಗೆ ದೇವರು ಕೊಟ್ಟಿದ್ದಾನೆ. ಸೊ ಒಂದು ತುಂಬ ಖುಷಿಯಾಗುತ್ತೆ ಅನ್ನೋ ಮಾತನ್ನು ಕೂಡ ಇಲ್ಲಿ ಅರ್ಜುನ್ ಜನ್ಯ ಅವರು ಹೇಳ್ಕೊಂಡಿದ್ದಾರೆ. ಇನ್ನು ಇಷ್ಟೊಂದು ಕೊಟ್ಟಿರುವಾಗ ಒಂದು ದೇವರು ತುಂಬಾ ಒಂದು ಖುಷಿಯಾಗುತ್ತೆ. ಯಾಕಪ್ಪ ಅಂತಂದರೆ ಒಂದು ಜೀರೋಯಿಂದ ಬೆಳೆದಂಥವನು ನಾನು. ಸೊ ಇಷ್ಟೊಂದರ ಮಟ್ಟಿಗೆ ದೇವರು ನನಗೆ ಕೊಟ್ಟಿದ್ದಾನೆ, ದೇವರು ನನಗೆ ಯಾವುದಕ್ಕೂ ಕಮ್ಮಿ ಮಾಡಿಲ್ಲ ಅನ್ನೋ ಮಾತನ್ನು ಇಲ್ಲಿ ಅರ್ಜುನ್ ಜನ್ಯ ಅವರು ಹೇಳ್ತಾರೆ. ಇನ್ನು ನನ್ನ ಮಗಳನ್ನು ಕೂಡ ನಾನು ತುಂಬಾ ಪ್ರೀತಿಯಿಂದ ಸಾಕಿದ್ದೆ. ಅವಳು ತುಂಬಾ ಚೆನ್ನಾಗಿ ಒಂದು ಓದಬೇಕು, ಅವಳು ಓದಿನಲ್ಲಿ ತುಂಬ ಜಾಣೆ ಇದ್ದಳು. ಅದಕ್ಕಾಗಿಯೇ ನಾನು ಅವಳನ್ನು CBSE ಸ್ಕೂಲ್ಗೆ ಹಾಕಿದೆ, ಒಂದು ದೊಡ್ಡ ಸ್ಕೂಲ್ಗೆ ಹಾಕಿದೆ. ಅವಳು ಮಾಡಿದ್ದನ್ನು ನೋಡಿ ಒಂದು ಅರ್ಜುನ್ ಜನ್ಯ ಹಾಗೆ ಫ್ಯಾಮಿಲಿ ಕಣ್ಣೀರು ಹಾಕಿದೆ. ಸೊ ಅಷ್ಟಕ್ಕೂ ಏನು ಮಾಡಿದ್ರು ಅರ್ಜುನ್ ಜನ್ಯ ಅವರ ಮಗಳು, ಸೊ ಓದಿನಲ್ಲಿ ತುಂಬ ಜಾಣೆ ಆಗಿದ್ದರು. ಸೊ ಓದಿನಲ್ಲಿ ಎಲ್ಲದರಲ್ಲೂ ರ್ಯಾಂಕನ್ನು ಕೂಡ ಒಂದು ಅರ್ಜುನ್ ಜನ್ಯ ಅವರು ಪಡಿತಾ ಇದ್ರು, ಅರ್ಜುನ್ ಜನ್ಯ ಅವರ ಮಗಳು ಕೂಡ ಪಡಿತಾ ಇದ್ರು. ಸೊ ಇನ್ನು ನೋಡಬೇಕಪ್ಪ ಅಂತಂದರೆ ಅರ್ಜುನ್ ಜನ್ಯ ಅವರ ಮಗಳು ತುಂಬಾ ಒಂದು ಶಾಲೆಯಲ್ಲಿ ಜಾಣ್ಮೆ ಆಗಿರೋದ್ರಿಂದ ಸೊ ಅವಳನ್ನು ದೊಡ್ಡ ಶಾಲೆಗೆ ಹಾಕಿದ್ರು. ಸೊ ಈಗ ಅರ್ಜುನ್ ಜನ್ಯ ಅವರು ಮಗಳು ಮಾಡಿದ್ದೇನಪ್ಪ ಅಂತಂದರೆ ಓದಿನಲ್ಲಿ ತುಂಬ ಜಾಣಿಯಾಗಿ ತುಂಬ ಒಂದು ಪ್ರಥಮ ಸ್ಥಾನವನ್ನು ಕೂಡ ಪಡೆದಿದ್ರು. ಅದೇ ಇತ್ತೀಚೆಗಷ್ಟೇ ಒಂದು ನಡೆದ ಮ್ಯೂಸಿಕ್ ಕಾಂಪಿಟೇಷನ್ನಲ್ಲಿ ಒಂದು ಅರ್ಜುನ್ ಜನ್ಯ ಅವರ ಮಗಳು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಒಂದು ಮ್ಯೂಸಿಕ್ ಕಾಂಪಿಟೇಷನ್ನಲ್ಲಿ ಒಂದು ಪ್ರಥಮ ಸ್ಥಾನವನ್ನು ಪಡೆದ್ರ ಮೂಲಕ ತುಂಬಾ ಒಂದು ಹೆಮ್ಮೆಯ ವಿಷಯವನ್ನು ಹೇಳ್ಕೊಂಡಿದ್ದಾರೆ. ಇದಕ್ಕಿಂತ ನೋಡಿದ ಅರ್ಜುನ್ ಜನ್ಯ ಅವರು ಒಂದು ಕಣ್ಣೀರು ಹಾಕಿ ನನ್ನ ಮಗಳು ಇಂತಹ ಸಾಧನೆ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾಕಪ್ಪ ಅಂತಂದರೆ ಇಷ್ಟು ದೊಡ್ಡ ಸಾಧನೆಯನ್ನು ಮಾಡಿದ್ದಾಳೆ ನನ್ನ ಮಗಳು, ಅವಳಿಗೆ ಯಾವತ್ತೂ ಕೂಡ ಸಂಗೀತವನ್ನು ಕಲ್ತ್ಕೊ ಅನ್ನೋ ಮಾತನ್ನು ಕೂಡ ನಾನು ಹೇಳೋದಿಲ್ಲ ಅನ್ನೋ ಮಾತನ್ನು ಇಲ್ಲಿ ಒಂದು ಅರ್ಜುನ್ ಜನ್ಯ ಅವರು ಹೇಳಿದ್ದಾರೆ. ಸೊ ಈ ಒಂದು ಅವರ ಮಗಳ ಸಾಧನೆ ಬಗ್ಗೆ ನಿಮಗೆ ಅನಿಸುತ್ತೆ? ಸೊ ಅರ್ಜುನ್ ಜನ್ಯ ಮಗಳು ಮಾಡಿದ್ದು ಒಂದು ಸರಿನಾ? ತುಂಬಾ ಒಂದು ಖುಷಿ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಈ ಒಂದು ಮಗಳ ಸಾಧನೆ ಬಗ್ಗೆ ನಿಮಗೆ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.